ಬಾಯ್ಕಾಟ್ ಚೀನಾ ಸರ್ಕಾರವೇ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವ. ನಿನ್ನೆ ರಾತ್ರಿ ತೆಗೆದುಕೊಳ್ಳಲಾದಂತಹ ಪ್ರಮುಖ ಘೋಷಣೆಯಲ್ಲಿ ಕೇಂದ್ರ ಸರ್ಕಾರ 59 ಚೀನಿ ಮೂಲದ ಆಪ್ಗಳನ್ನು ಬ್ಯಾನ್ ಮಾಡಿದೆ. ಭಾರತದಲ್ಲಿ ಟಿಕ್ಟಾಕ್ ಸೇರಿದಂತೆ ಭಾರತದ ಐಕ್ಯತೆ ಮತ್ತು ಭದ್ರತೆಗೆ ಧಕ್ಕೆ ತರ್ತಾ ಇದ್ದಂತಹ ಆರೋಪ ಈ ಆಪ್ಗಳ ಮೇಲೆ ಇತ್ತು. ಗಡಿಯಲ್ಲಿ ಭಾರತೀಯ ಸೈನಿಕರಿಗೂ ಚೀನಿ ಸೈನಿಕರಿಗೂ ಬಡಿದಾಟ ಆಗಿ 20 ಭಾರತೀಯ ಯೋಧರು ಹುತಾತ್ಮರಾದ ನಂತರ ಬಾಯ್ಕಾಟ್ ಚೀನಾ ಅನ್ನುವಂಥದ್ದು ಅಭಿಯಾನದ ರೂಪ ತಾಳ್ತಾ ಇದೆ ಭಾರತದಲ್ಲಿ. ಅನೇಕರು ಹೇಳ್ತಾ ಇದ್ರು ಸರ್ಕಾರನೇ ಯಾಕೆ ಬ್ಯಾನ್ ಮಾಡಿ ಬಿಡೋದಿಲ್ಲ ಚೀನಾ ಮೂಲದ ಪ್ರಾಡಕ್ಟ್ಗಳನ್ನು ಅಂತ. ಅದರ ಸಾಧ್ಯತೆ ಮತ್ತು ಅಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಈಗ ಐಕ್ಯತೆ ಮತ್ತು ಭದ್ರತೆಗೆ ಧಕ್ಕೆ ತರುವಂಥ ಅಪಾಯ ಉಂಟು ಮಾಡುವಂಥ ಆರೋಪದ ಮೇಲೆ 59 ಚೀನಾ ಆ್ಯಪ್ಗಳನ್ನು ಭಾರತ ಬ್ಯಾನ್ ಮಾಡಿದೆ. ಹಾಗಾದರೆ ಬಾಯ್ಕಾಟ್ ಚೀನಾ ಅಭಿಯಾನಕ್ಕೆ ಸರ್ಕಾರವೇ ಸಾರಥ್ಯ ವಹಿಸ್ತಾ ಇದೆಯಾ? ಕಣಿವೆಯ ಸಂಘರ್ಷಕ್ಕೆ ಇದು ಪ್ರತ್ಯುತ್ತರವ. ಒಂದು ಕಡೆ ಆಪ್ಗಳನ್ನು ಬ್ಯಾನ್ ಮಾಡಲಾಗ್ತಾ ಇದೆ, ಇನ್ನೊಂದು ಕಡೆ ಚೀನಾದಿಂದ ಆಮದಾಗಿರುವ ವಸ್ತುಗಳನ್ನು ಇನ್ನೂ ಹೆಚ್ಚಿನ ತಪಾಸಣೆಯ ಅವಶ್ಯಕತೆ ಇದೆ ಅಂತ ಬಂದರುಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ನಿಲ್ಲಿಸಲಾಗಿದೆ. ಹಾಗಾದರೆ ಕೇಂದ್ರ ಸರ್ಕಾರದ ಸಾರಥ್ಯದಲ್ಲಿ ಬಾಯ್ಕಾಟ್ ಚೀನಾ ನಡೆಯುತ್ತೆ. ಈ ಆಪ್ಗಳನ್ನು ಬ್ಯಾನ್ ಮಾಡೋದಕ್ಕೆ ಮಾಹಿತಿ ತಂತ್ರಜ್ಞಾನ ಇಲಾಖೆ ಕೊಟ್ಟಿರುವ ಕಾರಣ ರಾಷ್ಟ್ರದ ಐಕ್ಯತೆ ಮತ್ತು ಭದ್ರತೆಗೆ ಧಕ್ಕೆ ಬರ್ತಾ ಇದೆ. 130 ಕೋಟಿ ಜನರ ದತ್ತಾಂಶಕ್ಕೆ ಅಪಾಯ ಇದೆ. ಈ ಆಪ್ಗಳು ಸರ್ವರ್ಗಳನ್ನು ಭಾರತದಿಂದ ಹೊರಗೆ ಇಟ್ಟಿವೆ. ಆಪ್ಗಳ ಮೂಲಕ ಬೇಹುಗಾರಿಕೆ ನಡೆಸುತ್ತಾ ಇರುವಂತಹ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಕೊಟ್ಟಿರುವ ಕಾರಣ ಒಂದು ಕಡೆ ಆತ್ಮನಿರ್ಭರ ಭಾರತದ ಮಾತನಾಡ್ತಾ ಇದ್ದೀವಿ. ಆತ್ಮನಿರ್ಭರ ಭಾರತ ಅಂದ್ರೆ ನಮಗೆ ಬೇಕಾದದ್ದನ್ನ ನಾವೇ ತಯಾರಿಸಿಕೊಳ್ಳುವುದು ಮತ್ತು ಪ್ರಪಂಚಕ್ಕೆ ಬೇಕಾದದ್ದನ್ನ ನಾವು ತಯಾರಿಸುವುದು. ಆಮದನ್ನ ಕಡಿಮೆ ಮಾಡೋದು, ರಫ್ತನ್ನ ಹೆಚ್ಚಿಸುವುದು. ಗಾಲ್ವಾನ್ ಕಣಿವೆಯಲ್ಲಿ ನಡೆದಂಥ ದಾಳಿಗೆ ಸೇಡಿನ ಕ್ರಮವಾಯಿತು. ಆಪ್ಗಳನ್ನು ಬ್ಯಾನ್ ಮಾಡಿಬಿಟ್ರೆ ಚೀನಾನ ಹಣಿದು ಹಾಕಿದಂತಾಗತ್ತಾ? ಎಷ್ಟು ಏಟ್ ಕೊಡೋದಕ್ಕೆ ಸಾಧ್ಯ ಆರ್ಥಿಕ ದೃಷ್ಟಿಯಿಂದ ಈ ಆಪ್ಗಳನ್ನು ಬ್ಯಾನ್ ಮಾಡುವ ಮೂಲಕ ಚೀನಾಕ್ಕೆ? ಇದು ಆರಂಭವ, ಇದು ಟ್ರೇಲರ್. ಇದೇ ವಿಷಯದ ಬಗ್ಗೆ ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಜೇಕಬ್ ಟ್ರಾಸ್ಟಾ ಕೈಗಾರಿಕೋದ್ಯಮಿ ಮತ್ತು ಫಿಕ್ಕಿ ಸದಸ್ಯರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಆರ್ಥಿಕ ತಜ್ಞರಾದ ಮೋಹನ್ ವಿಶ್ವ ಅವರಿದ್ದಾರೆ. ಪ್ರಕಾಶ್ ಬಿಜೆಪಿ ವಕ್ತಾರರಿದ್ದಾರೆ. ಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. MD ಲಕ್ಷ್ಮೀನಾರಾಯಣ್, ಮಾಜಿ MLC ಮತ್ತು ಕಾಂಗ್ರೆಸ್ ಮುಖಂಡರು. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಥ್ಯಾಂಕ್ ಯು.
ಮೋಹನ್ ವಿಶ್ವ ಅವರಿಂದ ಚರ್ಚೆನ ಆರಂಭಿಸ್ತೀನಿ. ಏನಾಗುತ್ತೆ ಸರ್ 59 ಆ್ಯಪ್ಗಳನ್ನು ಬ್ಯಾನ್ ಮಾಡಿಬಿಟ್ರೆ? ಅಜಿತ್, ಇದೊಂದು ಇಮೋಷ್ನಲ್ ರೀಚ್ ಔಟ್ ಅಂತ ಅನ್ನಿಸ್ತು ನನಗೆ. ಟಿಕ್ ಟಾಕ್ ಬ್ಯಾನ್ ಮಾಡಿ ಅನ್ನೋ ಅಭಿಯಾನ ನಡೀತಾ ಇತ್ತು, ಜನರಿಗೆ ಸಮಾಧಾನ, ಮೋದಿ ಏನೋ ಮಾಡಿದ್ರಪ್ಪ ಅಂತ, ಅಷ್ಟೇನಾ ಇದು? ಅಲ್ಲ, ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ಕೆಲವರೆಲ್ಲ ಹೇಳಿದ್ರು ನೀವು ಆ್ಯಪ್ಗಳನ್ನ ಡಿಲೀಟ್ ಮಾಡಿದ್ರೆ ಬ್ಯಾನ್ ಮಾಡಿಬಿಟ್ರೆ ಎಷ್ಟು ಉಳಿದ್ಬಿಡುತ್ತೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೇಮ್ ಟಿಕ್ ಟಾಕ್ ಎಕ್ಸಾಂಪಲೇ ಕೊಡ್ತೀನಿ. 2018ರಲ್ಲಿ ಟಿಕ್ ಟಾಕ್ದ ಕಂಪನಿ ವ್ಯಾಲ್ಯೂಯೇಷನ್ನು $3 ಬಿಲಿಯನ್, ಅಂದರೆ ಹತ್ತತ್ರ 20,000 ಕೋಟಿ ಅಷ್ಟಿತ್ತು. ಈಗ ಪ್ರಪಂಚದಾದ್ಯಂತ 80 ಕೋಟಿ ಜನ ಟಿಕ್ ಟಾಕ್ ಯೂಸರ್ಸ್ ಇದ್ದಾರೆ. ಭಾರತದಲ್ಲಿ 12 ಕೋಟಿ ಜನ ಇದ್ದಾರೆ. ಅಂದರೆ ಹತ್ತತ್ರ 15%. ಈ ಟಿಕ್ ಟಾಕ್ಗೆ ರೆವಿನ್ಯೂ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ, ಒಂದು ಇನ್ ಆ್ಯಪ್ ಪರ್ಚೇಸಸ್ ಅಂತ ಇರುತ್ತೆ. ನೀವು ಡೌನ್ಲೋಡ್ ಮಾಡಿದಾಗ ಕೇಳುತ್ತದೆ ಇನ್ ಆ್ಯಪ್ ಪರ್ಚೇಸ್ ಇದೆ ಬೇಕಾ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ನಿಮ್ಮ ಮುಖ ಹಾಕ್ಬಿಟ್ಟು ಯಾವುದೋ ಒಂದು ಸ್ಮೈಲಿಗೆ ಅದನ್ನ ಯಾರಿಗೋ ಕಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೋ ದುಡ್ಡು ಕೊಡಬೇಕಾಗುತ್ತೆ. ಸೊ ಅದರಿಂದ ರೆವಿನ್ಯೂ ಹೋಗುತ್ತೆ ಚೈನಾಗೆ. ಮತ್ತು ನೀವು ಟಿಕ್ ಟಾಕ್ ಹಿಂಗೆ ಮೇಲೆ ಹಿಂಗೆ ಮಾಡ್ತಾ ಇದ್ರಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಅದರಿಂದ ರೆವಿನ್ಯೂ ಹೋಗುತ್ತೆ ಚೈನಾಗೆ. ಸೊ ಒಂದು ಸರ್ವೆ ಪ್ರಕಾರ ಭಾರತದಲ್ಲೇ 2018ರಲ್ಲಿ ಒಂದು ದಿವಸಕ್ಕೆ 5 ಕೋಟಿಯಷ್ಟು ರೆವಿನ್ಯೂ ಟಿಕ್ ಟಾಕ್ ಕಂಪ್ನಿಗೆ ಹೋಗ್ತಾ ಇತ್ತು. ಅಂದರೆ 5 ಕೋಟಿ ಒಂದು ದಿವಸಕ್ಕೆ ಅಂತ ಹೇಳಿದ್ರೆ ನಿಮಗೆ 150 ಕೋಟಿ ಒಂದು ತಿಂಗಳಿಗೆ, 1800 ಕೋಟಿ ಒಂದು ವರ್ಷಕ್ಕೆ ಒಂದು ಆ್ಯಪ್ನಿಂದ 2018ರಲ್ಲಿ. ಈಗ ಇನ್ನೂ ಜಾಸ್ತಿ ಆಗಿದೆ. ಲಾಕ್ಡೌನ್ ಪರಿಣಾಮ ನಿಮಗೆ ಗೊತ್ತು, ತುಂಬಾ ಜನ ಮನೆಯಲ್ಲಿದ್ದಾರೆ, ತುಂಬಾ ಯೂಸರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ಆದ್ರಿಂದ ಇದು ಕೇವಲ ಟಿಕ್ ಟಾಕ್ ಆ್ಯಪ್ನ ಒಂದು ಭಾಗ ಅಷ್ಟೇ. ಸೊ ಆ ರೀತಿ 59 ಆ್ಯಪ್ಗಳಿದಾವೆ. ಸೊ ನೀವು ಒಟ್ಟಾರೆ ಲೆಕ್ಕ ಹಾಕೊಂಡ್ರೆ ಹತ್ತತ್ರ ಒಂದು ಸರ್ವೆ ಪ್ರಕಾರ 45 ಕೋಟಿ ಯೂಸರ್ಸ್ ಇದ್ದಾರೆ ಅಂತ ಹೇಳ್ತಾರೆ ಈ 59 ಆ್ಯಪ್ಗಳನ್ನ ಭಾರತದಲ್ಲಿ ಯೂಸ್ ಮಾಡ್ತಿರೋರು. ಸೊ ಈ ಹಣ ಎಲ್ಲ ನಿಮಗೆ ಚೈನಾಗೆ ಹೋದಾಗ ಏನಾಗುತ್ತೆ, ಮತ್ತೆ ಅದು ನಮ್ಮ ಮೇಲೆ ಖರ್ಚಾಗುತ್ತೆ, ಅವ್ರು ಯುದ್ಧ ಮಾಡ್ತಾರೆ ಎಲ್ಲಾನು. ಸೊ ನೀವು ಕೇಳ್ಬೋದು $55 ಬಿಲಿಯನ್ ಅಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ಳೋ ಲೆಕ್ಕದಲ್ಲಿ ಇರ್ಬೇಕಾದ್ರೆ ಇದು ಯಾವುದೋ ಒಂದು ಸಣ್ಣ ಅಮೌಂಟು ಅಂತ ಹೇಳ್ಬಿಟ್ಟು. ಹೌದು, ಇದು ಸಣ್ಣ ಅಮೌಂಟ್ ಆದ್ರೂ ನಿಮಗೆ ಲಾಸ್ಟ್ 4-5 ವರ್ಷಗಳಿಂದ ಈ ಟೆಕ್ನಾಲಜಿಯಿಂದ ಗ್ರೋತ್ ಆಗ್ತದೆ ಗೊತ್ತಾ ಪ್ರಪಂಚದಾದ್ಯಂತ. ಇದು ಎವ್ರಿ ಇಯರ್ 2 folds 3 folds 4 folds 5 folds ಜಾಸ್ತಿ ಆಗ್ತಾನೆ ಇದೆ. ಇದು ತುಂಬಾ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಅನ್ಲೈಕ್ ಯುವರ್ ಬೇರೆ ಐಟಮ್ಸ್ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಲ್ಲ, ಅದು ಇಷ್ಟು ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗೋದಿಲ್ಲ. ಇದರಿಂದ ಏನ್ ಬೇಕಾದ್ರೂ ಆಗಬಹುದು. ಇದು ಫೈನಾನ್ಷಿಯಲ್ ಆಸ್ಪೆಕ್ಟ್. ಮತ್ತು ನಾನ್ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆದರೆ ನಾವು ರಿಜಿಸ್ಟರ್ ಆಗಬೇಕಾದ್ರೆ ನಾವು ಕೊಡುವಂತಹ ನಮ್ಮ ಡೇಟಾ ಆಗ್ಬೋದು, ಡೇಟ್ ಆಫ್ ಬರ್ತ್ ಆಗ್ಬೋದು, ಹೆಸರಾಗ್ಬೋದು, ಪ್ಲೇಸ್ ಆಫ್ ಬರ್ತ್ ಆಗ್ಬೋದು, ನಮ್ಮ ಏಜ್ ಆಗ್ಬೋದು, ನಾವು ಮಾಡೋ ಆಕ್ಟಿವಿಟಿನ ಲೋಡ್ ಮಾಡೋದಾಗ್ಬೋದು. ಇದರಿಂದ ಒಂದು ದೊಡ್ಡ ಡೇಟಾ ಅನಲಿಟಿಕ್ಸ್ ಟೀಮ್ ಅಂತಾನೆ ಹಿಂದೆ ಕೂತಿರುತ್ತೆ. ಅವ್ರು ಅದನ್ನೆಲ್ಲ ಅನಲೈಸ್ ಮಾಡಿ ನಮ್ಮ ದೇಶದ ಕೆಲವೊಂದು ವರ್ಗದ ಜನರ ಆ ಸೈಕಾಲಜಿನ ಅಳಿತಾರೆ. ನಾನು ಇನ್ನೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಬೇಕು ಅಂದ್ರೆ, ಈ CAA ಸಮಯದಲ್ಲಿ ಈ ಆಂಟಿ CAA ಪ್ರೊಟೆಸ್ಟ್ಗಳು ನಡಿಬೇಕಾದ್ರೆ ತುಂಬಾ ಜನ ಟಿಕ್ ಟಾಕ್ ನ ಯೂಸ್ ಮಾಡಿ ಅದನ್ನ ಎಷ್ಟು ರಾಂಗ್ ಮೆಸೇಜಸ್ ನ ಕಳಿಸ್ತಿದ್ರು ಅದರಿಂದ ಅಂತ ಹೇಳಿದ್ರೆ, ಎಷ್ಟು ವೈಲೆನ್ಸ್ ಕ್ರಿಯೇಟ್ ಆಗ್ತಿತ್ತು ಅಂತ ಹೇಳಿದ್ರೆ ತುಂಬಾ ದೊಡ್ಡ ನ್ಯೂಸ್ ಆಗ್ತಿತ್ತು, ನಿಮಗೆ ತುಂಬಾ ದೊಡ್ಡ ನ್ಯೂಸೆನ್ಸ್ ಆಗ್ಬಿಡ್ತಿತ್ತು ಅದರಲ್ಲಿ. ಸೊ ಆ ರೀತಿಯಾಗಿ ನೋಡಿದ್ರೆ ಈ ಟಿಕ್ ಟಾಕ್ ಇಂದ ಎಷ್ಟೋ ಈ 59 ಆ್ಯಪ್ನಿಂದ ಎಷ್ಟೋ ಬಿಲಿಯನ್ ಗಟ್ಟಲೆ ಏನು ನಮಗೆ ಪ್ರಾಬ್ಲಮ್ ಆಗದೆ ಇದ್ರೂ ಸಹ ಒಂದು ಸ್ಟೆಪ್ ಫಾರ್ವರ್ಡ್ ನಾವು ಇಡಬೇಕಿತ್ತು. ಸೊ ನಾವು ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಸೊ ಆ ವಿಚಾರದಲ್ಲಿ ಕೊಟ್ಟಿದ್ದೀವಿ ಅಂತ ನನ್ನ ಭಾವನೆ. ಇದು ಶುರು ಅಷ್ಟೇ, ಇನ್ನು ಮುಂದೆ ದೊಡ್ಡದೆಲ್ಲ ಆಗಬೇಕಾಗಿದೆ ಕಾರ್ಯಗಳ ವಿಚಾರದಲ್ಲಿ. ಈ ಡಿಜಿಟಲ್ ವಾರ್ ಅಂತೆಲ್ಲ ಹೇಳಲಾಗ್ತಾ ಇದೆ. ಲೆಟ್ ಅಸ್ ನಾಟ್ ಹೈಪ್ ಇಟ್. ಅದನ್ನೇ ನಾನು ಹೇಳಿದ್ದು, ಆ ಫೋಲ್ಡ್ಸ್ ಇದೆಲ್ಲ ಎವ್ರಿ ಇಯರ್ ಆಗ್ತಾ ಇರೋದು ನೋಡಿದ್ರೆ ನಿಮಗೆ ಖಂಡಿತ ಡಿಜಿಟಲ್ ವಾರೇ ಇದು. ಕೆಲವು ಸಲ ಏನಾಗುತ್ತೆ 10 times 20 times 30 times ಎಲ್ಲ ನಿಮಗೆ ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಆಗ್ಬಿಡುತ್ತೆ, ಯೂಸರ್ ಜಾಸ್ತಿ ಆಗ್ಬಿಡ್ತಾರೆ. ಒಂಥರ ಅಡಿಕ್ಷನ್ ಇದ್ದಾಗೆ ಇದು ನಿಮಗೆ. ಮತ್ತೆ ಇನ್ನೊಂದು ನಾನು ಆಗ್ಲೇ ಹೇಳೋದು ಮರ್ತ್ಬಿಟ್ಟೆ, 550 ಕೋಟಿ ಗಂಟೆ ಮ್ಯಾನ್ ಅವರ್ಸ್, 550 ಕೋಟಿ ಮ್ಯಾನ್ ಅವರ್ಸು ಜನಗಳು ಟಿಕ್ ಟಾಕ್ ಮೇಲೆ ಬಳಸ್ತಾ ಇದ್ದಾರಂತೆ ಒಂದು ವರ್ಷದಲ್ಲಿ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಪ್ರೊಡಕ್ಟಿವಾ ಅನ್ಪ್ರೊಡಕ್ಟಿವಾ ಅಂತ. ಟಿಕ್ ಟಾಕ್ ಸಂಸ್ಥೆಯ ಮುಖ್ಯಸ್ಥನೇ ಹೇಳಿದ್ದಾರೆ, ಸೋಂಬೇರಿಗಳಿಗೋಸ್ಕರ ಮಾಡಿರುವಂತಹ ಆ್ಯಪ್ ಇದು, ಅದನ್ನ ತುಂಬಾ ಚೆನ್ನಾಗಿ ಭಾರತದವರು ಯೂಸ್ ಮಾಡ್ತಿದ್ದಾರೆ ಅಂತ ಕಳೆದ ವರ್ಷ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಈ ರೀತಿಯಾಗೆಲ್ಲ ಕೊಟ್ಟಾಗ ನಿಜವಾಗ್ಲೂ ಅದು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತಂದಂಗಲ್ವಾ? ಸೊ ನಮ್ಮ ಸೆಕ್ಯೂರಿಟಿ ಬ್ರೀಚ್ ಆದಂಗಲ್ವಾ? ಸೊ ನೀವು ಆ ಆಂಗಲ್ ಇಂದ ಯೋಚನೆ ಮಾಡ್ರಿ, ನಮಗೆ ಈ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಇದೆ ಗೊತ್ತಾ, ಡೈರೆಕ್ಟ್ ಇಲ್ದಿದ್ರು ಆ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಮಾತ್ರ ತುಂಬಾ ಜೋರಾಗಿದೆ ಅಂತ ಹೇಳ್ಬೋದು ಈ ವಿಚಾರದಲ್ಲಿ. ಸೊ ಟಿಕ್ ಟಾಕ್ ಒಂದರಿಂದಾನೇ 1800 ಕೋಟಿ ರೂಪಾಯಿ ಭಾರತದಿಂದ ಹೊರಗೆ ಹೋಗ್ತಾ ಇತ್ತು 2018ರಲ್ಲಿ. ಈಗ ಅದು ಎಷ್ಟು ಪಟ್ಟು ಜಾಸ್ತಿ ಆಗಿತ್ತೋ ಗೊತ್ತಿಲ್ಲ. MD ಲಕ್ಷ್ಮೀನಾರಾಯಣ ಅವರೇ, ಚೀನಾ ವಿರುದ್ಧ ಮೋದಿ ಕೈಗೊಂಡಿರುವಂಥ ಅತಿ ದೊಡ್ಡ ಅತ್ಯಂತ ಗಟ್ಟಿಯಾದ ನಿರ್ಧಾರ ಅಂತ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ, ಒಪ್ಕೊಳ್ತೀರಾ? ನೋಡಿ, ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತೇಳಿ ಅಂತ, ಇದೆಲ್ಲದೂ ಕೂಡ ಮೊದಲೇ ಸರಿಯಾದಂಥ ಸಮರ್ಪಕವಾಗಿರ್ತಕ್ಕಂಥ ತೀರ್ಮಾನವನ್ನು ಪ್ರಧಾನಮಂತ್ರಿಗಳು ತೆಗೆದುಕೋಬೇಕಾಗಿತ್ತು ಮೊದಲೇ. ಆದರೆ ಇವತ್ತು ಸ್ನೇಹಿತರು ಹೇಳಿದ್ರು, ಈಗ ಟಿಕ್ ಟಾಕಿಂದ 1800 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಮ್ಮ ರಾಷ್ಟ್ರಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಸೋಮೇರಿತನ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಮಾತು ಎಲ್ಲವೂ ಕೂಡ. ಆದರೆ ಸಮಯ ಇದೆನಾ?
ಇಂಥ ಸಮಯದಲ್ಲಿ ಇವೆಲ್ಲವೂ ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಯಾವಾಗ ಸರಿ ಇದೆಯಾ? ಮಾಡ್ಬೇಕಾಗಿತ್ತು ಹಂಗಿದ್ರೆ? ಮೊದಲೇ ಮಾಡಬೇಕಾಗಿತ್ತು. ಹೌದು, ಚಿಂತನೆ ಮಾಡಬೇಕಾಗಿತ್ತು, ಪ್ರಾರಂಭದಲ್ಲೇ ಆಗಬೇಕಾಗಿತ್ತು. ಇದು ಗೊತ್ತಿತ್ತು, ಈ ಟಿಕ್ ಟಾಕ್ನಿಂದ ಎಷ್ಟು ನಮ್ಮ ದೇಶಕ್ಕೆ ಲಾಸ್ ಆಗ್ತಾ ಇದೆ, ಇಲ್ಲ ಅದನ್ನು ನಾವು ಆಮದು ಮಾಡ್ಕೊತಕ್ಕಂಥದ್ದಲ್ಲ, ನಮ್ಮಲ್ಲೇ ತಯಾರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಲ್ಲ ಸರ್. ಬಹಳ ದೇಶಗಳ ಬಹಳ ಆಪ್ಗಳ ಭಾರತದಲ್ಲಿ ಇದೆ, ಇಲ್ಲ ಅಂತಕ್ಕಂಥದ್ದಲ್ಲ. ಬಹಳ ದೇಶಗಳಿಗೆ ದುಡ್ಡು ಹೋಗುತ್ತೆ. ಖಂಡಿತ. ಚೀನಾ ಅಂತ ಯಾಕೆ ಬರುತ್ತೆ ಅಂದ್ರೆ ನಮ್ಮ 20 ಜನ ಸೈನಿಕರನ್ನು ಕೊಂದು ಬಿಟ್ರಲ್ಲ ಮಕ್ಕಳು ಅಂತ. ಹೌದು, ಅಲ್ಲಿಂದಲೇ ಶುರುವಾದಂಥ ಒಂದು ವ್ಯವಸ್ಥೆ, ಅದನ್ನು ಒಪ್ಕೋಬೇಕಾಗುತ್ತಲ್ಲ. ಆದರೂ ಕೂಡ ಇಂಥ ವ್ಯವಸ್ಥೆನಲ್ಲಿ ಕೇವಲ ಆಪ್ನ ರದ್ದು ಮಾಡಿದ ತಕ್ಷಣನೇ ನಮ್ಮ ಸೈನಿಕರಿಗೆ ಏನಾದರೂ ಕೂಡ ಗೌರವ ಸಿಗ್ತಾ ಸರ್? ಇಲ್ಲ, ಅದ್ರ ಬಗ್ಗೆ ಏನಾದರೂ ಕೂಡ ಏನು ವ್ಯವಸ್ಥೆ ಮಾಡಬೇಕಾಗಿತ್ತು, ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಸರ್? ಇದು ಒಂದೇ ಕ್ರಮ ಅಂತಂತೀರಾ ನೀವು? ಇಲ್ಲ, ಬೇಕಾಷ್ಟು ನಾವು 59 ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಮ್ಮ 20 ಜನ ಸೈನಿಕರ ಹುತಾತ್ಮತೆಗೆ ನಾವು ಗೌರವ ಸೂಚಿಸಿದ್ವಿ, ಸೇಡ್ ತೀರಿಸ್ಕೊಂಡ್ವಿ, ಇಷ್ಟನಾಗಿದ್ರೆ ಹುತಾತ್ಮರಿಗೆ 59 ಆ್ಯಪ್ಗಳನ್ನ ಅದನ್ನೇ ಹೇಳೋದು ಸರ್. ಇದು ಆರ್ಥಿಕ ಯುದ್ಧದ ಆರಂಭವ. ಖಂಡಿತ ಆ ಯುದ್ಧದಲ್ಲಿ ಕೇಂದ್ರ ಸರ್ಕಾರನೇ ಸಾರಥ್ಯ ವಹಿಸ್ಕೊಂಡಿದ್ಯಾ? ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಇಲ್ಲ, ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಸರ್ಕಾರ ಇಂಥ ಸಂದರ್ಭದಲ್ಲಿ ಆಪ್ ವಜಾ ಮಾಡಿದ ತಕ್ಷಣವೇ ನಮಗೇನಾದರೂ ಕೂಡ ಆ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಲ್ಲ ನಮ್ಮಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಸೈನಿಕರಿಗೆ ಖಂಡಿತವಾಗಿ ಕೂಡ ಅದು ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ನನ್ನ ವಾದ. ಓಕೆ, ಪ್ರಕಾಶ್ ಸರ್, ಈ ಆ್ಯಪ್ಗಳನ್ನ ಏನು ಇವತ್ತು ನಿರ್ಬಂಧ ಮಾಡಿದೆ, ಇದು ಯಾಕೆ? ಇದೊಂದು ಆರಂಭದ ಹೆಜ್ಜೆ. ನಮ್ಮ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದೀವಿ, ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ, ಸಾವಿರಾರು ಕೋಟಿ ರೂಪಾಯಿಗಳನ್ನ. ಆದರೆ ಹಾರ್ಡ್ವೇರ್ ವಿಚಾರಕ್ಕೆ ಬಂದಾಗ ನಾವು ಎಲ್ಲೂ ಇಲ್ಲ. ದಿಸ್ ಇಸ್ ನಾಟ್ ಹಾರ್ಡ್ವೇರ್ ಸರ್. ಅಲ್ಲಲ್ಲ, ನಾವು ಹೇಳ್ತಾ ಪ್ರಾಡಕ್ಟ್, ಹಾರ್ಡ್ವೇರ್ ಪ್ರಾಡಕ್ಟಲ್ಲಿ ಯಾವುದ್ರಲ್ಲೂ ನಾವು ಟಾಪಲ್ಲಿ ಇಲ್ವೇ ಇಲ್ಲ. ನಾವು ಬೇರೆದನ್ನು ಬಳಸ್ಕೊಂಡು ಮಾಡೋವಂಥದ್ದು, ಕೊಡೋವಂಥದ್ದು ಮಾಡ್ತಾಯಿದ್ವಿ. ಆದರೆ ಇದು ಒಂದು ಅವಕಾಶ, ಈ ಒಂದು ಪ್ರತಿಕೂಲವಾದಂಥ ವಾತಾವರಣವನ್ನು ಪ್ರಧಾನಮಂತ್ರಿಗಳು ಒಂದು ಅನುಕೂಲಕರವಾದಂಥ ವಾತಾವರಣಕ್ಕೆ ಬದಲಾಯಿಸಿ ಇದರಿಂದ ಜನರಲ್ಲಿ ಸ್ವಾವಲಂಬನೆಯನ್ನು ತರೋಕ್ಕೆ ಪ್ರಯತ್ನ ಒಂದು, ಮತ್ತು ನಮ್ಮದೇ ಆದಂಥ ಒಂದು ಎಲ್ಲ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಇದೊಂದು ಎಮೋಷನಲ್ ಔಟ್ರೀಚ್ ಸರ್ ಅಷ್ಟೇ. ಹೌದಪ್ಪ, ನಮ್ಮ 43 ಸೈನಿಕರು ಭಾರತೀಯರ ಕೈಯಲ್ಲಿ ಏಟ್ ತಿಂದು ಸತ್ತೋಗಿದ್ದಾರೆ ಅಂತ ಚೀನಾ ಅಕಸ್ಮಾತ್ ಒಪ್ಕೊಂಡಿದ್ರೆ ಇದ್ರ ಅವಶ್ಯಕತೆ ಬರ್ತಿರ್ಲಿಲ್ಲ. ಅವ್ರು ಒಪ್ಕೊಳಕ್ ತಯಾರಿಲ್ಲ. ಆದ್ದರಿಂದ ಹಂಗಿದ್ರೆ ಚೀನಾಗೆ ಏನು ಉತ್ತರ ಕೊಟ್ರಿ ಅಂತ ಕೇಳಿದ್ರೆ 59 ಆ್ಯಪ್ ನಾವು ಬ್ಯಾನ್ ಮಾಡಿದೀವಿ ಅಂತ ಹೇಳೋದು ಆ ಥರದಲ್ಲ. ನೀವು ಹೇಳ್ದಂಗೆ ಎಮೋಷನಲ್ ಆಗಿ ಹೊಂದಿರ್ಬೋದು, ಆದರೆ ಇದನ್ನ ಬಳಸ್ಕೊಂಡು ಇವತ್ತು ಸ್ವಾವಲಂಬನೆ ಅಂತ ನಾವು ಹೆಜ್ಜೆ ಆಗ್ತಾ ಇದೀವಲ್ಲ. ಆತ್ಮನಿರ್ಭರ್ ಭಾರತ 20 ಸೈನಿಕರು ಸಾಯೋಕ್ಕೆ ಮುಂಚೆನೇ ಅನೌನ್ಸ್ ಆಗಿದ್ದದು, ಅವರ ಹುತಾತ್ಮರಾಗೋಕ್ಕೆ ಮುಂಚೆನೇ ಅದು ಅನೌನ್ಸ್ ಆಗಿತ್ತದು. ಆದರೆ ಇವತ್ತೊಂದು ಅವಕಾಶಗಳು ಸಿಗ್ತಾ ಇದೆ. ಚೀನಾದಿಂದ ಬರ್ತಾ ಇರೋಂಥ ಆಮದಾಗ್ತಾ ಇರೋಂಥ ಬಹುದೊಡ್ಡ ಪ್ರಮಾಣದ ವಸ್ತುಗಳೆಲ್ಲ ಭಾರತದಲ್ಲೇ ತಯಾರು ಮಾಡುವಂಥ ಒಂದು ವ್ಯವಸ್ಥೆ ಆಯಿತು ಅಂದರೆ ಅನೇಕ ಕೈಗಾರಿಕೆಗಳಿಗೆ, ಮಧ್ಯಮ ವರ್ಗದ ಕೈಗಾರಿಕೆಗಳಿಗೆ ಎಷ್ಟು ಅನುಕೂಲ ಆಗುತ್ತೆ, ಇಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಅದ್ರ ಕಡೆ ಯೋಚನೆ ಮಾಡ್ತಿರಲ್ಲ ಜನ. ಯಾಕಂದ್ರೆ ಅಲ್ಲಿ ಬರುತ್ತೆ, ಇಲ್ಲಿ ಮಾರ್ರಪ್ಪ, ಯಾಕೆ ಕಷ್ಟಪಡಬೇಕು, ಅವರೇ ಕೊಡ್ತಾ ಇದ್ದಾರಲ್ಲ, ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದು ಲೇಡ್ ಬ್ಯಾಕ್ ಆ್ಯಟಿಟ್ಯೂಡ್ ಏನಿತ್ತಲ್ಲ, ಇವತ್ತೊಂದು ಅದಕ್ಕೊಂದು ಬಡ್ದೆಬ್ಸಿದ್ದಾರೆ. ನಾವು ಸ್ವತಂತ್ರ ಮಾಡಬೇಕು, ನಾಳೆ ಒಂದೊಂದು ಹೆಜ್ಜೆನೂ ನಾವು ತೊಗೊತಾ ಇದ್ರೆ ಬೇಕಾದಷ್ಟು ಸಂಗತಿಗಳು ಆಮದು ಆಗೋದು ನಿಲ್ಲುತ್ತೆ, ಆಗ ನೀವು ಸ್ವಂತ ಕಾಲ ಮೇಲೆ ನಿಲ್ಬೇಕಾಗತ್ತೆ ಅನ್ನೋಂಥ ಒಂದು ಸಂದೇಶ. ಯಾವ ಪಕ್ಷದ ವಕ್ತಾರರು ಹೇಳೋದಕ್ಕಾಗೋದಿಲ್ಲ, ಉದ್ಯಮಿಗಳು ಹೇಳಬೇಕು ಅದನ್ನ. ಕ್ರಾಸ್ಟ್ ಅವರು ಇದ್ದಾರೆ, ಕ್ರಾಸ್ಟ್ ಅವರೇ ಇವತ್ತಿನ ಕನ್ನಡಪ್ರಭ ನನ್ನ ಕೈಯಲ್ಲಿರುವಂಥದ್ದು. ಇವತ್ತಿನ ಕನ್ನಡಪ್ರಭ 9ನೇ ಪುಟ, ಚೀನಾ ವಸ್ತು ನಿಷೇಧಕ್ಕೆ ಕಾಸಿಯಾ ವಿರೋಧ, 2 ದೇಶಗಳ ವ್ಯವಹಾರಕ್ಕೆ ತೊಂದರೆ ರಾಜು. ಚೀನಾ ವಸ್ತುಗಳ ಮೇಲೆ ನಿರ್ಬಂಧಕ್ಕೆ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ವಿರೋಧ ವ್ಯಕ್ತಪಡಿಸಿದ್ದು, ಇಂಥ ನೀತಿಯಿಂದ ಭಾರತೀಯ ಕಂಪನಿಗಳು ಸಮಸ್ಯೆಗೆ ಸಿಲುಕುತ್ತವೆ ಎಂದು ಅಭಿಪ್ರಾಯಪಟ್ಟಿದೆ. ಹೌದಾ ಸರ್? ಕರೆಕ್ಟ್. ಅವರು ಚೀನಾ ವಸ್ತುಗಳ ನಿಷೇಧದ ವಿರುದ್ಧ ಇದ್ದೀರಾ ಆಗಿದ್ರೆ ಉದ್ಯಮಿಗಳು? ಇಲ್ಲ, ಅದು ಸ್ವಲ್ಪ ತಪ್ಪು ಭಾವನೆ ಹೋಗುತ್ತೆ, ಆ ಥರ ಅಲ್ಲ. ಓಕೆ, ಇವಾಗ ಈ ಕೋವಿಡ್-19 ಬರುವ ಮುಂಚೆ ತಗೊಳ್ಳಿ, ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿ ಡೌನ್ ಇತ್ತು. ಸೊ ಇಕಾನಮಿ ವಾಸ್ ಸ್ಲೋ ಡೌನ್. ಹೌದು. ಆವಾಗ ಮೋಸ್ಟ್ ಆಫ್ ಅವರ್ ಕಾಂಪೊನೆಂಟ್ಸ್ ಆ್ಯಂಡ್ ದ ಸ್ಪೇರ್ ಪಾರ್ಟ್ ಚೈನಾದಿಂದ ಇಂಪೋರ್ಟ್ ಆಗ್ತಾ ಇತ್ತು. ಅದು ಕೆಲವು ನಮ್ಮ ಸಣ್ಣ ಕೈಗಳಲ್ಲಿ ಇಂಪೋರ್ಟ್ ಮಾಡಿಬಿಟ್ಟು ಕೆಲವು ಪಾರ್ಟ್ಸ್ಗಳು ಮಾಡ್ತಾ ಇದ್ದು. ಹೌದು, ಅದು ಆಟೋಮೊಬೈಲ್ಗೆ ಸಂಬಂಧಪಟ್ಟಿದ್ದು. ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಆಲ್ಸೋ ಶುಡ್ ಗೆಟ್ ಫ್ರಮ್ ಚೈನಾ, ಹಾಂಗ್ಕಾಂಗ್ ಆ್ಯಂಡ್ ತೈವಾನ್. ಹೌದು. ಇವಾಗ ಅವರು ಹೇಳೋದು ಏನಂದರೆ, ಚೈನಾದಿಂದ ಬರುವ ಆಮದು ಮಾಡುವ ಈ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಸಂಬಂಧ ಅಂದರೆ ಸಣ್ಣ ಕೈಗಳು ಏಟು ಬೀಳುತ್ತೆ ಅಂದರೆ, ಇಲ್ಲಿ ಉತ್ಪಾದನೆಗೆ ಆತ್ಮನಿರ್ಭರ ಪ್ರಕಾರ ಉತ್ಪನ್ನ ಆಗುವ ತನಕ ಇಲ್ಲಿ ಸ್ವಲ್ಪ ಸ್ಲೋ ಡೌನ್ ಮಾಡಿ. ಆದರೆ
he has not commented on ಈ ಆಪ್ಸ್ ಬ್ಯಾನ್ ಮಾಡೋದು. ಅಲ್ಲ ಲ್ಯಾಪ್ಸ್ ನೋಡೋಣ, ಇದಕ್ಕೂ ಈ ಆಮದು ಪ್ರಶ್ನೆಗೂ ಮಾಡುವ ಆಪ್ಗೂ ಅಂದ್ರೆ ಸಂಬಂಧನೇ ಇರಲಿಲ್ಲ. ಚೈನಾದಿಂದ ನಾ ಹೇಳಿದ್ದು ಆಮದು ಮಾಡುವ. ಭಾರತದ ಉದ್ಯಮ ವಲಯ ಚೈನಾ ವಸ್ತು ಆಮದು ನಿಷೇಧದ ವಿರುದ್ಧ That is- ಇದೆಯಾ, that is connected to ಚೀನಾದಿಂದ ವಸ್ತುಗಳು ಬರಬೇಕು ನಮಗೆ ಅನ್ನೋ Hardware. ಭಾರತದ ಉದ್ಯಮ ವಲಯ. ಅದು ಹಾರ್ಡ್ವೇರ್ ಸ್ಪೆಸಿಫಿಕಲಿ ಆಟೋ ಕಾಂಪೊನೆಂಟ್ಸ್, ಎಲೆಕ್ಟ್ರಿಕ್ ಕಾಂಪೊನೆಂಟ್. ಈಗ ನಿಮಗೆ ಗೊತ್ತಿದೆ 2014 ಮುಂಚೆ ಒಂದು ಕೂಡ ಮೊಬೈಲ್ ಕಂಪನಿ ಮ್ಯಾನುಫ್ಯಾಕ್ಚರರ್ ಅವ್ರ ಮೊಬೈಲ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಇರಲಿಲ್ಲ ನಮ್ಮ ಹತ್ರ. ಹೌದು. ಇವಾಗ 96 ಇದೆ. ಅಂದ್ರೆ ಈ ಆತ್ಮನಿರ್ಭರ್ ಆಲ್ರೆಡಿ ಬಂದಿದೆ, ಓಕೆ, ಇಲ್ಲ ಅಂತಲ್ಲ. ಆದರೆ ಇವಾಗ ಇಮಿಡಿಯೇಟ್ ಆಗಿ ಸ್ಲೋ ಡೌನ್ ಇರುವ ಕಾಲದಲ್ಲಿ, ಈಗ ಕೋವಿಡ್-19 ಕಾಲದಲ್ಲಿ ನಮ್ಮ MSMEಗಳು ಸುಮಾರು 30 to 35% ಮುಚ್ಚಿ ಹೋಗ್ತಾ ಇದೆ. ಬಿಕಾಸ್ ಆಫ್ ದ ಇಕನಾಮಿಕಲ್ ಕಂಡೀಷನ್ಸ್ ಆ್ಯಂಡ್ ಆಲ್ ದೀಸ್ ಸಪ್ಲೈ ಚೈನ್ ಪ್ರಾಬ್ಲಮ್ನಿಂದ. ಈ ಸಪ್ಲೈ ಚೈನ್ ಎಫೆಕ್ಟ್ ಆಗಿರೋದ್ರಿಂದ ಈಗ ಆಟೋಮೋಟಿವ್ ಕಂಪನೀಸ್ ರಿವೈವ್ ಆಗಿ ಅವರು ಪ್ರೊಡಕ್ಷನ್ ಶುರು ಮಾಡಿದ್ರೆ ಇಲ್ಲಿ ಕಾಂಪೊನೆಂಟ್ಸ್ ತಯಾರು ಮಾಡಲಿಕ್ಕೆ ಕಾಂಪೊನೆಂಟ್ಸ್ ಇಲ್ಲ ಇವರಿಗೆ, MSMEಗೆ. ದಿಸ್ ಈಸ್ ಅವರ್ ಪ್ರಾಬ್ಲಮ್. ಅದಕ್ಕೋಸ್ಕರ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಏನ್ ಸರ್ ತರಿಸ್ಕತ್ತೀವಿ ನಾವು ಚೈನಾ? ಅಲ್ಲ, ಸಾಧ್ಯ ಇಲ್ಲ. ಅದಕ್ಕೆ R&D ಆಗಬೇಕು. ಓಕೆ, ಅದನ್ನ ನಾವು ಮಾಡಿಲ್ಲ. ಓಕೆ, ದೇ ಹ್ಯಾವ್ ಡನ್ ಇಟ್. ಓಕೆ, ಅಂಡ್ ಇಟ್ ಇಸ್ ಅವೈಲೇಬಲ್ ಅಟ್ ದ ಚೀಪರ್ ಕಾಸ್ಟ್. ನಾವು ಇವಾಗ ಈ R&D ಮಾಡಿ ಹೊಸ ಪ್ರಾಡಕ್ಟ್ ಮಾಡಿ ಇಲ್ಲಿ ಕಾಂಪೊನೆಂಟ್ ಮಾಡುವಾಗ Time ಬೇಕು ಇನ್ನು. Time ಬೇಕು ಅದಕ್ಕಿನ್ನು. ಮಾಡುವಷ್ಟರಲ್ಲಿ ಟೈಮ್ ತಾಗುತ್ತೆ. ಓಕೆ, ಆಗುತ್ತೆ, ಇಲ್ಲ ಅಂತಲ್ಲ, ಖಂಡಿತ ಆಗುತ್ತೆ, ಟೈಮ್ ತಾಗುತ್ತೆ. ಅದಕ್ಕೋಸ್ಕರ ರಾಜೀವ್ ಅವರು ಹೇಳಿರೋದು ಇವಾಗ ಮಾಡಬೇಡಿ, ಸ್ವಲ್ಪ ಸಮಯ ನೋಡಿ ಮಾಡಿ ಅಂತ. ನಾಟ್ ಎನಿಥಿಂಗ್. ಮೋಹನ್, ಉದ್ಯಮ ವಲಯನ ಇದರ ಪರವಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು? ಅಲ್ಲ ಅಜಿತ್, ನಾನು ಲಾಸ್ಟ್ ವೀಕ್ ಡಿಬೇಟಲ್ಲೂ ಒಂದು ಮಾತು ಹೇಳಿದೆ. ಇನ್ಫೋಸಿಸ್, ವಿಪ್ರೋ ಅಂತ ಬಂದಾಗ ನಾವು ಸೋ ಕಾಲ್ಡ್ IT-BT ಅಂತ ಹೇಳ್ತೀವಿ. ಒಂದೇ ಒಂದು ಆ್ಯಪ್ ಹೇಳಿ ಅಥವಾ ಒಂದೇ ಒಂದು ಪ್ರಾಡಕ್ಟ್ ಹೇಳಿ ಅವ್ರು ಡೆವಲಪ್ ಮಾಡೋದು ನಾವು ಇದುವರೆಗೂ ಡಿಪೆಂಡ್ ಆಗಿರೋದು ಅಂತ ಹೇಳ್ಬಿಟ್ಟು, ಅದೇ ಲಾಜಿಕ್ ಉದ್ಯಮ ವಲಯಕ್ಕೂ ಅಪ್ಲೈ ಆಗುತ್ತೆ. ಇಷ್ಟು ದಿವಸ R&D ಮಾಡಲಿಲ್ಲ ಅಂದರೆ ಅದಕ್ಕೆ ಯಾರು ಕಾರಣ ಅಂತ ಬಂದಾಗ ಸರ್ಕಾರ ಪ್ಲಸ್ ಉದ್ಯಮ ವಲಯ, ಕಾಸಿಯಾನೇ ಆಗ್ಬೋದು, FKCCA ಆಗ್ಬೋದು, CIA ಆಗ್ಬೋದು, ಎಲ್ಲರೂ ಕಾರಣನೇ. ಇನ್ಫ್ಯಾಕ್ಟ್ ಬೇರೆ ದೇಶಗಳಲ್ಲಿ ಕೇವಲ ಸರ್ಕಾರ ಮಾತ್ರ R&D ಮಾಡಲ್ಲ, ಕಂಪನಿಗಳೂ ಮಾಡುತ್ತೆ. ಅಮೇರಿಕಾದಂಥ ದೇಶದಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ, ಇಸ್ರೇಲ್ ಅಂತ ದೇಶಕ್ಕೆ ಹೋಗಿ ಯಂಗ್ಸ್ಟರ್ಸ್ಗಳನ್ನ ಯೂನಿವರ್ಸಿಟಿನಲ್ಲಿ R&D ಮಾಡಿಸಿ ಕೋಟಿಗಟ್ಟಲೆ ಸ್ಪೆಂಡ್ ಮಾಡಿ ಪ್ರಾಡಕ್ಟ್ನ ತೊಗೊಂಬಂದು ಡೆವಲಪ್ ಮಾಡಿ ಇಡೀ ಪ್ರಪಂಚಕ್ಕೆ ಬಿಡ್ತಾರೆ. ಆ ಪ್ಯಾಷನ್ನು, ಆ R&D ಮಾಡುವಂತಹ ಮನೋಭಾವ ನಿಜವಾಗ್ಲೂ ನಮ್ಮ ಉದ್ಯಮಿದಾರರಿಗೆ ಇಲ್ಲ. ಅರ್ಥ ಆಯ್ತಲ್ಲ? ಸೊ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು, ಹೇಳಿದ್ನಲ್ಲ, ನಾವೇ ಬೆಳಗ್ಗೆ ಇದ್ರೆ ನಾವು ನನ್ನ ಪ್ರಕಾರ ನಾವು ಹಾಕೊಳ್ಳೋ ಚಪ್ಪಲಿ, ಶೂಸು, ಬಟ್ಟೆ ಬಿಟ್ಟು ಬೇರೆ ಎಲ್ಲನೇ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇನ್ಕ್ಲೂಡಿಂಗ್ ಲ್ಯಾಪ್ಟಾಪು, ಮೊಬೈಲು, ಪ್ರತಿಯೊಂದೂ. ಸೊ ಇದರಲ್ಲಿ ಉದ್ಯಮಿಗಳ ಮಿಸ್ಟೇಕು ಇದೆ. R&D ಆಗಿಲ್ಲ, ಇನ್ನೂ ಸಮಯ ಬೇಕು, ಇನ್ನು ಎಷ್ಟು ವರ್ಷ ಸಮಯ ಬೇಕು? ಹಾಗಾದ್ರೆ ಇಷ್ಟು ವರ್ಷ ಆಗಿದ್ದಾದ್ರೂ ಏನು? ನೀವೀಗ ಸ್ಲೋ ಡೌನ್ ಮಾಡಿದ್ರೆ ಆ ಸ್ಪಾರ್ಕ್ ಅನ್ನೋದು ಹೊಟ್ಟೋಗುತ್ತೆ. ಮತ್ತೆ ನೀವು 6 ತಿಂಗಳು 8 ತಿಂಗಳಾದ್ಮೇಲೆ ಇದು ಹಂಗೆ ಈ ಎಮೋಷನಲ್ ವಿಷಯ ಅಂತ ಹೇಳಿ ಹಂಗೆ ಮುಚ್ಚೋಗ್ಬಿಟ್ರೆ ಮತ್ತೆ R&D ಆಗೋದೇ ಇಲ್ಲ. ಮತ್ತೆ 4 ವರ್ಷ ಆದ್ಮೇಲೆ ಇನ್ನು 20 ಜನ ಹುತಾತ್ಮರಾಗ್ತಾರೆ, ಅವಾಗ ಮತ್ತೆ ಶುರುವಾಗುತ್ತೆ, ಮತ್ತೆ 4 ತಿಂಗಳಾಗುತ್ತೆ. ಸೊ ಇದು ಶುರು ಆಗಬೇಕು, ಮುಂದೆ ಹೋಗಲೇಬೇಕು ಅಂತ ಹೇಳಿದ್ರೆ ಒಂದು ಕಡೆ ಫುಲ್ ಸ್ಟಾಪ್ ಇಟ್ಟು ಆ ಫೈರ್ ಇಂದ ಬೆಲಿ ಅಂತ ಹೇಳ್ತಾರೆ ಗೊತ್ತಾ, ಅದು ಶುರು ಆಗಲೇಬೇಕಿದು, ಇಲ್ಲ ಅಂದ್ರೆ ಆಗೋದಿಲ್ಲ ಇದು. ಸೊ ಇದಕ್ಕೆ ಉದ್ಯಮ ವಲಯನೂ ಕಾರಣನೇ, ಸರ್ಕಾರನೂ ಕಾರಣನೇ R&D ವಿಚಾರದಲ್ಲಿ. ಕ್ರಾಸ್ಟ್ ಅವ್ರು ಆಗಿದ್ರೆ ಗ್ಯಾರಂಟಿ ಹೇಳ್ತೀನಿ. ಅಲ್ಲಲ್ಲ, ಗಡಿಯಲ್ಲಿ ನಡೀತಾ ಇರೋದಕ್ಕೂ ಉದ್ಯಮಿಗಳಿಗೂ ಸಂಬಂಧ ಇಲ್ವಾ ಹಾಗಿದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ, ಚೈನಾದಿಂದ ನೀವು ಆಮದನ್ನು ನಿಲ್ಲಿಸಬೇಡಿ ಅಂತ ನೀವು ಹೇಳ್ತೀರಿ, ಚೈನಾಕ್ಕೆ ನೀವು ದುಡ್ಡು ಕಳಿಸ್ತೀರಿ, ಮತ್ತು ಅದೇ ದುಡ್ಡಲ್ಲಿ ನಮ್ಮ ಸೈನಿಕರು ಸಾಯ್ತಾರೆ. ಅಲ್ಲ, ಆ ಥರ ಅಲ್ಲ. ಇವಾಗ ಯುದ್ಧ ಇವನ್ನ ಬುಲೆಟ್ ಆ್ಯಂಡ್ ಗನ್ಸ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನೀವು ಎಷ್ಟೋ ಫೋರ್ಸ್ ಯೂಸ್ ಮಾಡಿ, ಚೈನಾ ಮೇ ಬಿ ಲಿಟಲ್ ಮೋರ್ ಸ್ಟ್ರಾಂಗರ್ ದೆನ್ ಅಸ್, ಬಟ್ ಇವಾಗ ಇಸ್ರಾಯೇಲ್, ಸ್ಪೇನ್, ಆಲ್ ದಿ ಫ್ರಾನ್ಸ್, ಆಲ್ ದೀಸ್ ಕಂಟ್ರೀಸ್ ಆರ್ ಜಾಯಿಂಟ್, ದೇ ಆರ್ ಸಪ್ಲೈಯಿಂಗ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್. ಆ ಕಡೆಯಿಂದ ಆ ವಿಷಯ ಬಿಡಿ, ಚೈನಾದಿಂದ ಆಮದು ನಿಲ್ಲಿಸೋದಕ್ಕೆ ನೀತಿ ಆಯ್ತದು. ಆದ್ರೆ ಇಲ್ಲಿ ಇಕನಾಮಿಕ್ ಕಂಡೀಷನ್ ನೋಡಿದ್ರೆ, ಫೈನಾನ್ಷಿಯಲ್ ಸಿಚುವೇಶನ್ ನೋಡಿದ್ರೆ, ಇವಾಗ ಸ್ಲೋ ಡೌನ್ ಆಗಿ ಕೋವಿಡ್ ಬಂದ ಸಮಯದಲ್ಲಿ ಒಂದು ವೇಳೆ ರಿವೈವ್ ಆಗಬೇಕಾದ್ರೆ ಇಮಿಡಿಯೇಟ್ಲಿ ರಿವೈವ್ ಆಗಬೇಕು. ಅದಕ್ಕೆ ಚೈನಾ ವಸ್ತುಗಳು ಬೇಕೇ ಬೇಕು, ಏನಾದರೂ ಬೇಕು. ಇಲ್ಲಿ R&D ಯಾಕೆ ಆಗಿಲ್ಲ ಅಂದರೆ, ನಮ್ಮ ಸ್ಪೆಂಡಿಂಗ್ ಆನ್ ಗವರ್ಮೆಂಟ್ ಬಜೆಟ್ನಿಂದ ಎಜುಕೇಷನ್ಗೆ R&Dಗೆ ಎಷ್ಟು? ಲೆಸ್ ದೆನ್ 2%. ಓಕೆ, ವೆರ್ ಇನ್ ಅಮೇರಿಕಾ ಮೋರ್ ದೆನ್ 18%. ಓಕೆ, ಇವಾಗ ಫಾರ್ಚ್ಯೂನ್ 500 ಯೂನಿವರ್ಸಿಟೀಸ್ ಇದೆಯಲ್ಲ, ನಮ್ಮ ಭಾರತ ದೇಶದಲ್ಲಿ ಒಬ್ಬೊಂದರ ಇದೆಯಾ? ಇಂಡಿಯನ್ಸ್ ಆಫ್ ಸೈನ್ಸ್ ಬಿಟ್ಬಿಟ್ರೆ, IIT ಬಿಟ್ಬಿಟ್ರೆ ಒಂದು ಕೂಡ ಇಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಯೂನಿವರ್ಸಿಟಿಗಳು ಇಂಡಸ್ಟ್ರಿ ಒಟ್ಟಿಗೆ ಜೊತೆಯಾಗಿ ರಿಸರ್ಚ್ ಮಾಡಿಬಿಟ್ಟು ಏನು ಬೇಕು ಯೂನಿವರ್ಸಿಟಿ ಮಾಡಿಸ್ಬಿಟ್ಟು ದೇ ಬಿಕಮ್ ಹಾರ್ವರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಹೇಳೋದಾದ್ರೆ ಗೂಗಲ್ ಹೆಡ್ ಮಾಡ್ತಿರುವಂತ CEO ಸುಂದರ್ ಪಿಚ್ಚೈ ಚೆನ್ನೈನವರು ಸರ್, ಮೈಕ್ರೋಸಾಫ್ಟ್ ಸತ್ಯ ನಡೆಯಲಿಯ ಭಾರತದವರು ಸರ್. ಸೊ ನೀವು ಹಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಬರೀ ಸರ್ಕಾರನೇ ಇದಕ್ಕೆ ಎಫರ್ಟ್ ಹಾಕ್ಬೇಕು ಅಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಪ್ರೈವೇಟ್ ಕಂಪನೀಸ್ಗಳು ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡ್ತವೆ. ಪ್ರಾಫಿಟ್ ನಲ್ಲಿ 1% ನೀವು ಸ್ಪೆಂಡ್ ಮಾಡಿ ಅಂತ ನಾವು ಕೇಳ್ಕೊಳ್ಳೋದಷ್ಟೇ, ಇನ್ನೇನು ಇಲ್ಲ ಇಂಡಸ್ಟ್ರಿಯಿಂದ.
ಪ್ರತಿ ಸಲಿನೂ ಅಲ್ಲೂ ಅಷ್ಟೇ ಸರ್ಕಾರನೇ ಯಾವಾಗ್ಲೂ ಮಾಡೋದಿಲ್ಲ. ಅದೇ ಸರ್ಕಾರ ಮಾಡೋದಲ್ಲೇ ಹೋದ್ರೂ ಕೂಡ ಸರ್ಕಾರದ ಸಹಕಾರ ಇಂಡಸ್ಟ್ರಿಗಳಿಗೆ ಖಂಡಿತವಾಗಿ ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಖಂಡಿತವಾಗಿ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಲಕ್ಷ್ಮೀನಾರಾಯಣ ಅವ್ರು ಎಲ್ಲ ಮುಗಿಸಿ ಮತ್ತು ಅಲ್ಲಿಗೆ ಬಂತು ಅನ್ನೋರಂಗೆ ತಿರುಗಿ ಸರ್ಕಾರಕ್ಕೆ ಬರುತ್ತೆ ಅಷ್ಟೇ. ಅಲ್ಲಲ್ಲ ಸರ್ಕಾರಕ್ಕೆ ಮತ್ತೆ ಇಷ್ಟು ವರ್ಷ ಏನ್ ಮಾಡಿದ್ವಿ ನಾವು ಅಂತ. ಆಗೋದಿಲ್ಲ. ಇಷ್ಟು ವರ್ಷ ಏನ್ ಮಾಡಿದ್ವಿ ಅನ್ನೋ ಪ್ರಶ್ನೆಗೆ ಮತ್ತೆ ಬರ್ತೀವಿ ಸರ್. ಅದನ್ನೇ ಈಗೇನಾದರೂ ಕೂಡ ಈಗ ನಾವು ಹೇಳ್ತೀವಿ, ಈಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ 6 ವರ್ಷ 7 ವರ್ಷದಿಂದಲೂ ಕೂಡ ಮಾಡುವಂಥ ವ್ಯವಸ್ಥೆನಲ್ಲಿ ಮೊದಲು ಯೋಚನೆ ಮಾಡಬೇಕಾಯಿತು. ನಮಗೆ ಈಗ ತಾವು ಹೇಳ್ತೀನಿ ಕೇಳಿ, ನಮಗೆ ಅಗತ್ಯ ವಸ್ತುಗಳ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಲಭ್ಯ ಇಲ್ದಲೇ ಇದ್ದಾಗ ಬೇರೆಯವ್ರ ಕಡೆ ನಾವು ತಗೋಬೇಕಾದಂಥ ಅವಶ್ಯಕತೆ ಬಂದೇ ಬರುತ್ತಲ್ಲ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಲಕ್ಷ್ಮೀನಾರಾಯಣ ನಮಗೆ ಅಗತ್ಯ ಇಲ್ಲದ್ದು ನಮ್ಮ ಹತ್ರ ಇಲ್ಲ ಅಂದ್ರೆ ಬೇರೆಯವರಿಂದ ತಗೊಳ್ಬೇಕು. ಹೌದು, ಯಾರ ಹತ್ರ ತಗತ್ತೀರಿ ಸರ್? ನಮ್ಮ ಸೈನಿಕರನ್ನ ಕೊಂದವರಿಂದ ತಗತ್ತೀರಾ ಅಂತ ಪ್ರಶ್ನೆ ಇರೋದೀಗ. ಇಲ್ಲ, ಪ್ರಶ್ನೆ ಅದು ಒಂದೇ ದೇಶದ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅವಶ್ಯಕತೆ ಇರ್ತಕ್ಕಂಥ ಪದಾರ್ಥಗಳನ್ನ ನಮಗೆ ಬೇಕೇ ಬೇಕು ಅಂತ ಅಂದಾಗ ನಾವು ಬೇರೆ ಕಡೆ ಕೈ ಒಡ್ಲೇಬೇಕಾಗುತ್ತೆ. ಅದೇ ಚೈನಾ ಆದ್ರೂ ಪರವಾಗಿಲ್ಲ, ಪಾಕಿಸ್ತಾನ ಆದ್ರೂ ಪ್ರಶ್ನೆ ಪರವಾಗಿಲ್ಲ. ಚೈನಾ ಇವತ್ತು ಅದು ಪ್ರಶ್ನೆ ಅಲ್ಲ. ಇವತ್ತು ಸೈನಿಕರು ಹೇಳ್ತೀನಿ ಕೇಳಿ ಹುತಾತ್ಮರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶ, ಇಡೀ ನಮ್ಮ ರಾಷ್ಟ್ರ, ನಾವೆಲ್ಲರೂ ಕೂಡ ಹೇಳ್ತೀನಿ ಕೇಳಿ ನಾವು ಅನುಕಂಪ ತೋರಿಸ್ತಕ್ಕಂಥ ಅದೇ ಬೇರೆ, ಬಿಸ್ನೆಸ್ ಬೇರೆ ಅಂತೀರಾ? ಅಲ್ಲಲ್ಲ, ಅದನ್ನ ಹೇಳ್ತಾ ಇರೋದು. ಆದರೆ ಈ ಸಮಯದಲ್ಲಿ ಈ ಆಪ್ನ ವಜಾ ಮಾಡಿದ ತಕ್ಷಣವೇ ಖಂಡಿತವಾಗಿ ಕೂಡ ಆ ಸೈನಿಕರಿಗೆ ಏನಾದರೂ ಕೂಡ ನಾವು ಏನು ತೋರಿಸ್ಲಿಕ್ಕೆ ಸಾಧ್ಯ, ಅದು ನನ್ನ ಪ್ರಶ್ನೆ. ಅಲ್ಲ, ಇದೇ ಚೈನಾ ವಾಟ್ಸ್ಆಪ್ ನ ಬ್ಯಾನ್ ಮಾಡಿದೆ, ಗೂಗಲ್ ನ ಬ್ಯಾನ್ ಮಾಡಿದೆ, ಫೇಸ್ಬುಕ್ ನ ಬ್ಯಾನ್ ಮಾಡಿದೆ. ಚೈನಾನಲ್ಲಿ ಅದೆಲ್ಲ ಇಲ್ವೇ ಇಲ್ಲ. ಹಾಗಾದ್ರೆ ಚೈನಾ ಮಾಡಿದ್ ಕರೆಕ್ಟಾ? ಅವ್ರು ಯಾವ್ದು ಇಟ್ಕೊಂಡೇ ಇಲ್ಲ. ಸರ್, ಇದನ್ನೇ ಶ್ರದ್ಧಾಂಜಲಿ ಅಂತ ಹೇಳ್ತೀರಾ ಅಂತ ಲಕ್ಷ್ಮೀನಾರಾಯಣ ಅವರ ಪ್ರಶ್ನೆ. ಇಲ್ಲ, ಈಗ ನಾವು ಮೊದಲಿಂದ ಮಾಡಿದಂಥ ನಿರ್ಲಕ್ಷ್ಯ ಅಲ್ಲಿಂದ ಬರ್ತಿದೆ. ನಾವು ಮಾಡೋದು ಅವಶ್ಯಕತೆ ಇಲ್ಲ ಅಂದರೆ ಇಂಡಸ್ಟ್ರಿಗಳವ್ರಿಗೂ ಸುಲಭ ಆಗ್ಬಿಟ್ಟಿತ್ತು. ಕಮ್ಮಿ ಸಿಕ್ಕತ್ತೆ, ಅಲ್ಲಿ ನಾವು ಆಮದು ಮಾಡ್ಕೊಂಡ ಅಂದರೆ ನಮ್ಗೆ ಅದರಿಂದ ಕಾಸ್ಟ್ ಕಮ್ಮಿ ಆಗುತ್ತೆ, ನಾವು ಅದರೊಳಗೆ ಮಾಡೋಣ. ಇವಾಗ ಮೊನ್ನೆ ನೋಡಿ PPE ಕಿಟ್ಗಳು ನಮ್ಮಲ್ಲಿ ಮಾಡ್ತಾನೆ ಇರಲಿಲ್ಲ. ಇವತ್ತು ಟೆಸ್ಟಿಂಗ್ ಇದು ಮಾಡ್ತಾನೆ ಇರಲಿಲ್ಲ. ಯಾವಾಗ ಚೈನಾದು ರಿಜೆಕ್ಟ್ ಆಯ್ತಲ್ಲ, ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳಿಲ್ವಾ? ಯಾವಾಗ ರಿಜೆಕ್ಟ್ ಆಯ್ತು, ಇಲ್ಲಿ ಭಾರತದಲ್ಲೇ ಮಾಡಬೇಕು ಅಂತ ತೀರ್ಮಾನ ತಗೊಂಡಾಗ 1 ತಿಂಗಳಲ್ಲಿ ಅದರ ಸ್ವಾವಲಂಬನೆ ನಾವು ಮಾಡಿದ್ವಿ. ಇವತ್ತು PPE ಕಿಟ್ಟು 5 ಲಕ್ಷ ಕಿಟ್ಟು ಎಕ್ಸ್ಪೋರ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡೋ ಮಟ್ಟಿಗೆ ನಾವು ಒಂದೂ ಮಾಡದೇ ಇದ್ದವರು ಇವತ್ತು ಇಲ್ಲಿ ಮಾಡ್ತಾ ಇದ್ವಿ. ಅಂದರೆ ನಮಗೆ ಮಾನಸಿಕವಾಗಿ ನಾವು ಸಿದ್ಧನೇ ಇರಲಿಲ್ಲ ಇವೆಲ್ಲ ಮಾಡಬೇಕು ಅಂತ. ಆ ರೀತಿಯಾದಂಥ ಪೂರಕವಾದ ವಾತಾವರಣ, ನೇತೃತ್ವ ಈ ದೇಶದಲ್ಲಿ ಇರಲಿಲ್ಲ. ಅದಕ್ಕೆ ಇವಾಗ ಅದಕ್ಕೊಂದು ಇಂಪ್ಯೂಟರ್ ಸಿಕ್ಕಿದೆ. ಅದನ್ನು ಬಳಸ್ಕೊಂಡು ಇಂಡಸ್ಟ್ರಿಗಳು ಬರೀ ನೀವು ಮಾಡಿ ಅನ್ನೋ ಬದಲು ನಾವು ನಿಮ್ಮ ಜೊತೆ ಸೇರ್ತೀವಿ ಅಂತ ಮಾಡಬೇಕೇ ವಿನಃ ನನ್ಗೆ ಗೊತ್ತು ನಾಳೆಗಿಂದ ಬಂದ್ ಮಾಡ್ಬಿಡೋಕ್ಕಾಗಲ್ಲ ಯಾವುದೇ ಆಮದುಗಳನ್ನ. ಎಕ್ಸೆಪ್ಟ್ ಇಂಪೋರ್ಟ್ನ ಇಮ್ಮಿಡಿಯೇಟ್ ಮಾಡೋಕ್ಕಾಗಲ್ಲ, ಫ್ಯಾಕ್ಟ್ರಿಗಳು ಮುಚ್ಚೋಗುತ್ತೆ. ಯಾಕಂದ್ರೆ ಅಷ್ಟೊಂದು ಇವರು ಚೈನಾ ನಿರ್ಭರ ಆಗ್ಬಿಟ್ಟಿದ್ದಾರೆ, ಆತ್ಮನಿರ್ಭರ. ಲುಕ್ ಅಟ್ ದ ಡಿಪೆಂಡೆನ್ಸಿ ಸರ್. 34% ವಿದ್ಯುತ್ ಯಂತ್ರೋಪಕರಣಗಳು ಚೈನಾದಿಂದ ಬರಬೇಕು. ಒಟ್ಟು ಚೈನಾದ 100% ಇಂಪೋರ್ಟಿಂದ ನಾನು ಹೇಳ್ತಾ ಇರೋದು. ನ್ಯೂಕ್ಲಿಯರ್ ರಿಯಾಕ್ಟರ್ಗೆ 18% ಪಾರ್ಟ್ಸು ಚೈನಾ, ಸಾವಯವ ರಾಸಾಯನಿಕಗಳ 10%, ಆಭರಣಗಳ 10%, ಕಬ್ಬಿಣ ಮತ್ತು ಸ್ಟೀಲ್ 4%, ಪ್ಲಾಸ್ಟಿಕ್ ವಸ್ತುಗಳ 4%. ನಾವೇನು ರಫ್ತು ಮಾಡ್ತೀವಿ ಅಂತ ನೋಡಿದಾಗ ಕಬ್ಬಿಣದ ಅದಿರನ್ನು ರಫ್ತು ಮಾಡ್ತೀವಿ ನಾವು ಚೀನಾಕ್ಕೆ. ಅಲ್ಲಿಂದ ರೆಡಿ ಕಬ್ಬಿಣವನ್ನು ತರಿಸ್ಕತ್ತೀವಿ. ನೌಕರಿ ಯಾರಿಗೆ ಸಿಕ್ತು? ಚೈನಾದವ್ರಿಗೆ. ರೇಷ್ಮೆನೇ ಒಂದು ಉದಾಹರಣೆ ಸರ್. ಸಿಲ್ಕು ಚೈನಾದಿಂದ ಆಮದು ಬರೋದು ಸರ್. ಇಲ್ಲಿ ಬಯೋಟಿನ್ ಮಾಡಿದ್ರು, ಮೈಸೂರು ರೇಷ್ಮೆ ಮಾಡಿದ್ರು, ಯಾವುದು ತಗೊಳ್ಳಲ್ಲ ಸರ್. ಇಂಪೋರ್ಟೆಡ್ ಸಿಲ್ಕ್ ಬಂದ್ರೇನೆ ಅವ್ರಿಗೆ ಲಾಭ. ನಮ್ಮ ರೈತರು ಬೆಳಿತಾರಪ್ಪ, ನಿಮ್ದು ಬೇಡ. ಕೇಂದ್ರ ಸರ್ಕಾರ ಕ್ವಾಲಿಟಿ ಇವತ್ತು ಅವ್ರ ಕ್ವಾಲಿಟಿಗೆ ಸಮ ಆಗಿಲ್ಲ. ಅದನ್ನ ಇಂಪ್ರೂವ್ ಮಾಡಕ್ಕೆ ಯಾವ ವ್ಯವಸ್ಥೆನೇ ಆಗಿಲ್ಲ. ಕರ್ನಾಟಕದಂತ ದೇಶದಲ್ಲಿ ನನಗೆ ಸರಿಕಲ್ಚರ್ ಅಕ್ಸೆಪ್ಟಿಂಗ್ ಯುವರ್ ಫೇಲ್ಯೂರ್ ಸರ್. ದಟ್ ಈಸ್ ವಾಟ್ ಸರಿಕಲ್ಚರ್. ಅವಾಗ ಬಯೋಟಿನ್ ಸರ್, ನಮ್ಮ ಹೆಂಗಸರು ಹಾಕುವ ಕುಂಕುಮ, ನಮ್ಮ ಭಾರತೀಯ ಎಲ್ಲ ದೇವರು ಲಕ್ಷ್ಮೀ, ಗಣೇಶ ಎಲ್ಲ ಅಲ್ಲಿಂದ ಬರೋದು.